ಯಾರು ನೀವು? ನಾನು ಕೃಷ್ಣಾಜಿ ಅರ್ಜುನ್ ಕೆಲಸ್ಕರ್. ಇವನು ನನ್ನ ಕಾಲೇಜಲ್ಲಿ ಓದ್ತಾ ಇರೋ ಬ್ರಿಲಿಯಂಟ್ ಸ್ಟೂಡೆಂಟು. ನನ್ನ ಶಿಷ್ಯ ಭೀಮರಾವ್ ಅಂಬೇಡ್ಕರ್. ತುಂಬಾ ಬಡತನ, ಮೇಲಾಗಿ ಜಾತಿ ಸಮಸ್ಯೆ. ಓಹ್, ಆದ್ರೆ ನಮ್ಮ ರಾಜ್ಯದಲ್ಲಿ ಅದೆಲ್ಲ ನಿಲ್ಸಿದೀವಲ್ಲ. ಇರ್ಲಿ, ನಿನಗೆ 25 ರೂಪಾಯಿ ವಿದ್ಯಾರ್ಥಿ ವೇತನ ನೀಡಲಾಗುವುದು. ಹಾಗೂ ಚೆನ್ನಾಗಿ ಓದಿದ್ರೆ ನಮ್ಮ ಸಂಸ್ಥಾನದಲ್ಲೇ ಕೆಲಸ ಕೊಡ್ತೀನಿ. ಇವ ಸಯ್ಯಾಜಿರಾವ್ ಮಹಾರಾಜ, ಆ ಬರೋಡದ ಮಹಾರಾಜ. ಇವ ಸಯ್ಯಾಜಿರಾವ್ ಮಹಾರಾಜ, ಆ ಬರೋಡದ ಮಹಾರಾಜ. ಬೆಂಕಿ ಕಾಲದಲ್ಲಿ ನೆರಳಾಗಿ ಬಂದು ಭೂಮಿ ತಾಯಿಗೆ ಮಗನಾಗಿ ಸಂದು ಮಕ್ಕಳ ಮದುವೆಯ ಬ್ಯಾಡಂತಂದವ. ಜಾತಿ ಪದ್ಧತಿಯ ಸಾಕೆಂದವ. ಹೆಣ್ಣು ಮಕ್ಕಳಿಗೂ ಶಿಕ್ಷಣ ಕೊಟ್ಟವ. ಸಯ್ಯಾಜಿರಾವ್ ಮಹಾರಾಜ, ಆ ಬರೋಡದ ಮಹಾರಾಜ. ಇವ ಸಯ್ಯಾಜಿರಾವ್ ಮಹಾರಾಜ, ಆ ಬರೋಡದ ಮಹಾರಾಜ. ಇವ ಸಯ್ಯಾಜಿರಾವ್ ಮಹಾರಾಜ, ಆ ಬರೋಡದ ಮಹಾರಾಜ. ಶರಣ್ರಿ ಶರಣು. ಇವ್ರು ಯಾರು ಅಂತ ಗೊತ್ತಾಯ್ತಲ್ಲ. ಮೊಟ್ಟ ಮೊದಲ ಬಾರಿಗೆ ಈ ದೇಶದಲ್ಲಿ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನ ಜಾರಿಗೆ ತಂದವರು. ಬಾಲ್ಯ ವಿವಾಹವನ್ನ ನಿಷೇಧಿಸಿದವರು. ಹೆಂಗಸರಿಗೆ ವಿಚ್ಛೇದನದ ಹಕ್ಕಿದೆ ಅಂತ ವಾದಿಸಿದವರು. ವಿಶ್ವವಿಖ್ಯಾತ ಕಲಾವಿದರಾದ ರಾಜ ರವಿವರ್ಮನಿಗೆ ರಾಜಾಶ್ರಯ ನೀಡಿದವರು. ಶ್ರೀ ಅರಬಿಂದೋ, ದಾದಾಬಾಯಿ ನವರೋಜಿ ಅಂತವರಿಗೆಲ್ಲ ಆಶ್ರಯ ನೀಡಿದವರು. ಬ್ಯಾಂಕ್ ಆಫ್ ಬರೋಡಾವನ್ನು ಸ್ಥಾಪಿಸಿದವರು. ಪ್ರಜೆಗಳು ರಾಜರ ಮಕ್ಕಳಾಗಿರ್ಬೇಕು, ರಾಜ ಪ್ರಜೆಗಳ ನೆಮ್ಮದಿ ಹಾಗೂ ಭವಿಷ್ಯ ಕಾಯುವನಾಗಿರಬೇಕು ಅಂತೆಲ್ಲ ನಂಬಿದವನು ನಾನು. ಹಾಗಾಗಿ ನನ್ನ ರಾಜ್ಯದಲ್ಲಿ ಎಲ್ಲರೂ ಸಮಾನರು, ಈ ಮೇಲು ಕೀಳೆಲ್ಲ ಬಾಹಿರವಾಗಿದೆ ಅಂತ ಘೋಷಿಸಿದೆ. ಭೀಮರಾವ್ ತುಂಬ ಬುದ್ಧಿವಂತ ಹುಡುಗ. ಅದಕ್ಕೆ ಅವನು ಗ್ರಾಜ್ಯುಯೇಷನ್ನಲ್ಲಿ ತುಂಬ ಉತ್ತಮ ಅಂಕಗಳನ್ನು ತಗೊಂಡಾಗ ಅವನಿಗೆ ನನ್ನ ಸಾಮ್ರಾಜ್ಯದಲ್ಲಿ ಲೆಫ್ಟಿನೆಂಟ್ ಹುದ್ದೆಯನ್ನು ಕೊಟ್ಟೆ. ಆದರೆ ಶಿಕ್ಷಣ ಪಡೆದು ಉದ್ಯೋಗ ಹಿಡಿದು ಬಂದಾನೋ ಬಂದ ನಮ್ಮ ಭೀಮ. ಶಿಕ್ಷಣ ಪಡೆದು ಉದ್ಯೋಗ ಹಿಡಿದು ಬಂದಾನೋ ಬಂದ ನಮ್ಮ ಭೀಮ. ಜಾತಿಯ ಭೂತ ಕೊಟ್ಟೀತು ಲಾತ, ಜಾತಿಯ ಭೂತ ಕೊಟ್ಟೀತು ಲಾತ. ಕಾದಿತ್ತು ಅವಗೆ ಆಘಾತ, ಕಾದಿತ್ತು ಅವಗೆ ಆಘಾತ. ದೊಡ್ಡ ಆಫೀಸರು ನಮ್ಮ ಭೀಮರಾಯ, ಆದರೂ ಸಿಗಲಿಲ್ಲ ಕೂರೋಕು ಜಾಗ. ದೊಡ್ಡ ಆಫೀಸರು ನಮ್ಮ ಭೀಮರಾಯ, ಆದರೂ ಸಿಗಲಿಲ್ಲ ಕೂರೋಕು ಜಾಗ. ಮಡಿಕೆಯ ನೀರು ನೀ ಮುಟ್ಟದಿರು ಅಂತ ಹೇಳಿದರು ಮೇಲಿನವರು. ಮಡಿಕೆಯ ನೀರು ನೀ ಮುಟ್ಟದಿರು ಅಂತ ಹೇಳಿದರು ಮೇಲಿನವರು. ದೊಡ್ಡ ಆಫೀಸರು ನಮ್ಮ ಭೀಮರಾಯ, ಆದರೂ ಸಿಗಲಿಲ್ಲ ಕೂರೋಕು ಜಾಗ. ಆಫೀಸಿನ ಜವಾನ ಕೂಡ ಫೈಲನ್ನು ಎಸೆದಾನಲ್ಲೋ. ಆಫೀಸಿನ ಜವಾನ ಕೂಡ ಫೈಲನ್ನು ಎಸೆದಾನಲ್ಲೋ. ಜಾತಿಯ ಭೂತ ಕೊಟ್ಟಿತು ಲಾತ, ಕಾದಿತ್ತು ಅವಗೆ ಆಘಾತ, ಕಾದಿತ್ತು ಅವಗೆ ಆಘಾತ. ಟೆಲಿಗ್ರಾಮ್. ಭೀಮರಾವ್ ಅಂಬೇಡ್ಕರ್ ಯಾರೇ? ಏನಾಯ್ತು ಭೀಮರಾವ್? ನಮ್ಮ ತಂದೆಗೆ ಕಾಯಿಲೆ ಹೆಚ್ಚಾಗಿ ಹಾಸಿಗೆ ಹಿಡಿದಿದ್ದಾರೆ. ಸಾಯೋದು ಖಂಡಿತ. ಬೇಗ ಬನ್ನಿ ಅಂತ ಬರೆದಿದ್ದಾರೆ. ಅಯ್ಯೋ, ಬೇಗ ಹೋಗಿ. ಲೇ ಗಂಜ್ಲಾಕ ಜಾಗ ಕ್ಲೀನ್ ಮಾಡೋ. ಪಾಪ ಅಪ್ಪ ಸತ್ತಂತೆ ಬಿಡ್ರಿ. ಒಬ್ಬಂಗಿ ಸತ್ರ ಒಬ್ಬಂಗಿ ಕಡಿಮೆ. ತಾಕಂಡ ಕನಸು ಆಗಿಲ್ಲ ನನಸು ಎಂದೆನುತ ಮರುಗಿದ ರಾಜ. ತಾಕಂಡ ಕನಸು ಆಗಿಲ್ಲ ನನಸು ಎಂದೆನುತ ಮರುಗಿದ ರಾಜ. ಜಾತಿಯ ಭೂತ ನಿಂಗ್ ಕೊಡ್ತೀನ್ ಲಾತ ಅಂತಂದು ಗುಡುಗಿದ ರಾಜ. ಜಾತಿಯ ಭೂತ ನಿಂಗ್ ಕೊಡ್ತೀನ್ ಲಾತ ಅಂತಂದು ಗುಡುಗಿದ ರಾಜ. ತಾಕಂಡ ಕನಸು ಆಗಿಲ್ಲ ನನಸು ಎಂದೆನುತ ಮರುಗಿದ ರಾಜ. ಜಾತಿಯ ಭೂತ ನಿಂಗ್ ಕೊಡ್ತೀನ್ ಲಾತ ಅಂತಂದು ಗುಡುಗಿದ ರಾಜ. ನನ್ನ ರಾಜ್ಯದಲ್ಲಿ ಇಂಥ ವ್ಯಾಜ್ಯಗಳು ಕಂಡ್ಬಂದ್ರೆ ನಾ ಬಿಡೋದಿಲ್ಲ. ನನ್ನ ರಾಜ್ಯದಲ್ಲಿ ಇಂಥ ವ್ಯಾಜ್ಯಗಳು ಕಂಡ್ಬಂದ್ರೆ ನಾ ಬಿಡೋದಿಲ್ಲ. ಜಾತಿಯ ಭೂತ ನಿಂಗ್ ಕೊಡ್ತೀನ್ ಲಾತ ಅಂತಂದು ಗುಡುಗಿದ ರಾಜ.
ಬಾರೋ ಭೀಮ್ರಾಯ ಕೇಳೋ ನನ್ನ ಧ್ಯೇಯ ತೊಳೆಯುವೆ ಈ ಮಹಾಕೂಪ. ಬಾರೋ ಭೀಮ್ರಾಯ ಕೇಳೋ ನನ್ನ ಧ್ಯೇಯ ತೊಳೆಯುವೆ ಈ ಮಹಾಕೂಪ. ಕೋಟಿ ಸೂರ್ಯ ತರಹ ಬೆಳಗೋವಂತ, ಕೋಟಿ ಸೂರ್ಯ ತರಹ ಬೆಳಗೋವಂತ ಪ್ರಭೆಯುಳ್ಳ ಅವಧೂತನಾಗು. ಜಾತಿಯ ಭೂತ ನಿಂಗ್ ಕೊಡ್ತೀನ್ ಲಾತ ಅಂತಂದು ಗುಡುಗಿದ ರಾಜ. ಜಾತಿಯ ಭೂತ ನಿಂಗ್ ಕೊಡ್ತೀನ್ ಲಾತ ಅಂತಂದು ಗುಡುಗಿದ ಮಹಾರಾಜ. ಇಲ್ಲಿಂದ ಅಂಬೇಡ್ಕರ್ ಅವರ ಅಧ್ಯಯನಕ್ಕೆ ಸ್ಪಷ್ಟ ದಿಕ್ಕು ಸಿಕ್ಕಿತು. ಸಯಾಜಿರಾವ್ ಗಾಯಕ್ವಾಡ್ ಅವರು ಅಂಬೇಡ್ಕರ್ ಅವರನ್ನು ಹೆಚ್ಚಿನ ಓದಿಗೆ ಕೊಲಂಬಿಯಾ ಯೂನಿವರ್ಸಿಟಿಗೆ ಕಳುಹಿಸಿದರು. ಅಲ್ಲಿ PhD ಮುಗಿಸಿ ಬಾಬಾ ಸಾಹೇಬ್ ಅವರು ಎವಲ್ಯೂಷನ್ ಆಫ್ ಪ್ರೊವಿನ್ಷಿಯಲ್ ಫಿನಾನ್ಸ್ ಇನ್ ಬ್ರಿಟಿಷ್ ಇಂಡಿಯಾ ಅನ್ನುವ ಮೇರು ಗ್ರಂಥ ರಚಿಸಿ ಅದನ್ನು ಬರೋಡಾದ ಮಹಾರಾಜ ಸಯಾಜಿರಾವ್ ಗಾಯಕ್ವಾಡ್ ಅವರಿಗೆ ಅರ್ಪಿಸಿದರು. ಏ ಸೀಸರ್, ಬಾರೋ ಇಲ್ಲಿ. ಅಯ್ಯೋ ಇವನೊಬ್ಬ. ಏನೇ ರಮಾಬಾಯಿ, ತುಂಬಾ ಖುಷಿಯಾಗಿದೆಯಾ? ಹೂ ಸಕ್ಕು, ಇವತ್ತು ಅವರು ಕೊಲಂಬಿಯಾದಿಂದ ಬ್ಯಾರಿಸ್ಟರ್ ಆಗಿ ವಾಪಸ್ ಬರ್ತಾ ಇದ್ದಾರೆ. ಮತ್ತೆ ನನಗಿಂತ ಇವನ್ಗೆ ಹೆಂಗ್ ಗೊತ್ತಾಯ್ತು? ಈ ಸೀಸರ್ ತುಂಬಾ ಖುಷಿ ಪಡ್ತಾ ಇದ್ದಾನೆ. ಏನೇ ಹೇಳಮ್ಮ, ನೀನೇ ಪುಣ್ಯವತಿ. ಹೌದೇ ಮಳ್ಳಿ, ನನಗೀಗ್ಲೂ ನನ್ನ ಮದುವೆ ದಿನ ನೆನಪಿದೆ. ಗುಡು ಗುಡು ಗುಡುಗಿದಂತೆ ಸಿಡಿ 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 ಸಿಡಿಲಿನಂತೆ. ಗುಡು 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 ಗುಡುಗಿದಂತೆ ಸಿಡಿ 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 ಸಿಡಿಲಿನಂತೆ. ಆಹಾ 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 ಎರಗಿ ಬಂತು ಮಳೆಯು. ಓಹೋ 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 ಹರಿದು ಬಂತು ತೊರೆಯು. ಆಹಾ 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 ಎರಗಿ ಬಂತು ಮಳೆಯು. ಓಹೋ 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 ಹರಿದು ಬಂತು ತೊರೆಯು. ಎಲ್ಲಾ ಕಳವಳ ಹೋರಾ ತಳಮಳ, ನೀರು ಜಳಜಳ, ಆಸೆ ಸಳಸಳ, ಮದುವೆ ಕಂಗೆಟ್ಟು ನಿಂತಳು ಚೆಲುವೆ, ಕಾಡಿಗೆ ಕಂಗಳ ತಿರುವೆ, ನಗುವೆ ಹಾಕಿ ಒಡವೆ. ಕೂಗೋ ಜನಗಳು, ಬಯ್ಯೋ ಜನಗಳು, ಹಾರೋ ಜನಗಳು, ಅರ್ಜೋ ಜನಗಳು, ನೆನೆಯೋ ಜನಗಳು, ಕುಣಿಯೋ ಜನಗಳು. ಬಡ ಮಕ್ಕಳ ಮದುವೆ ಕಂಗೆಟ್ಟು ನಿಂತಳು ಚೆಲುವೆ, ಕಾಡಿಗೆ ಕಂಗಳ ತಿರುವೆ, ನಗುವೆ ಹಾಕಿ ಒಡವೆ. ಗುಡು 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 ಗುಡುಗಿದಂತೆ ಸಿಡಿ 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 ಸಿಡಿಲಿನಂತೆ. ಗುಡು 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 ಗುಡುಗಿದಂತೆ ಸಿಡಿ 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 ಸಿಡಿಲಿನಂತೆ. ಆಹಾ 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 ಎರಗಿ ಬಂತು ಮಳೆಯು. ಓಹೋ 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 ಹರಿದು ಬಂತು ತೊರೆಯು. 15 ವರ್ಷದ ಭೀಮಾ, 9 ವಸಂತ ಕಂಡಾರಮ. 15 ವರ್ಷದ ಭೀಮಾ, 9 ವಸಂತ ಕಂಡಾರಮ. ಸುಸುರ್ಯ ಸುಸುರ್ಯ ಮಳೆಯಲ್ಲಿ ಬೆವರಿಳಿಯೋ ಬೆವರಿಳಿಯೋ ಗಳಿಗೆಲಿ ಏನೆಂದು ಗೊತ್ತಾಗೋ ಹೊತ್ತಿಗೆ ಮಗನೇ ಆಗೋಯ್ತಣ್ಣ. ನಿಂಗೆ ಈ ಮದ್ವೆ ಇಷ್ಟ ಅದಲ್ಲ? ಮದ್ವೆ ಅಂದ್ರೆ ಎಲ್ರಿಗೂ ಇಷ್ಟ ಅಲ್ಲೇನ್ರಿ? ಹಾಂ, ನಿನ್ನ ಗೆಳೆಯ ಗೆಳ್ತಿರೋ ನನ್ನ ನೋಡಿ ಏನಂದ್ರು? ಗೆಳೆಯ ಗೆಳ್ತಿರೋ ಅಂತವ್ರೆಲ್ಲ ನಂಗೆ ಯಾರು ಇಲ್ರಿ. ಗೆಳೆಯ ಗೆಳ್ತಿರಿಲ್ಲ? ಇಲ್ರಿ. ಇವತ್ತಿಂದ ನಾನು ನಿನ್ನ ಗೆಳೆಯ, ನೀ ನನ್ನ ಗೆಳ್ತಿ, ಸರಿಯಾ? ಅದು ನಿನ್ನ ಕೂಡ ಏನೇನೋ ಮಾತಾಡಬೇಕು ಅಂತೆಲ್ಲ ಇದ್ದೆ, ಅದನ್ನೆಲ್ಲ ಈ ಪತ್ರದಲ್ಲಿ ಬರೆದಿದ್ದೀನಿ. ನೀನು ಒಂದ್ಸಲ ಓದಿದ್ರೆ. ನಂಗೆ ಓದೋದು ಬರಂಗಿಲ್ರಿ. ಹೌದಾ? ಏನು ಹೆದರ್ಬೇಡ, ನಾನು ನಿಂಗೆ ಓದೋದು ಬರೆಯೋದು ಕಲಿಸ್ತೀನಿ. ಇನ್ಮುಂದೆ ರಾತ್ರಿ ಮಲ್ಗೋ ಸಮಯ ತಾವು ಅಕ್ಷರಾಭ್ಯಾಸ ಮಾಡೋಣ. ಎಂಥ ಚಂದದ ಗೆಳೆಯ ನೋಡವ್ವ, ಎಂಥ
ಎಂಥ ಚಂದದ ಗೆಳೆಯ ನೋಡವ್ವ, ನನ್ನ ಕೈಯ ಹಿಡಿದು ತಿದ್ದಿದನವ್ವ. ಅಕ್ಕರೆಯ ಸಿಹಿ ಬೆರೆಸಿ ಅಕ್ಷರ ಸುಧೆಯನ್ನು ಸುರಿಸಿ ಗೋರಂಟಿ ಬಣ್ಣದಂಗೆ ರಂಗೇರಿತವ್ವ, ಗೋರಂಟಿ ಬಣ್ಣದಂಗೆ ರಂಗೇರಿತವ್ವ. ಎಂಥ ಚಂದದ ಗೆಳೆಯ ನೋಡವ್ವ, ಎಂಥ ಚಂದದ ಗೆಳೆಯ ನೋಡವ್ವ. ಓಹೋ, ಅಂದ್ರೆ ಸ್ತ್ರೀಯರ ಶಿಕ್ಷಣದ ಬಗ್ಗೆ ನಿನ್ನ ಬ್ಯಾರಿಸ್ಟರ್ ಸಾಹೇಬರಿಗೆ ತುಂಬಾ ನಂಬಿಕೆ ಇತ್ತು ಅನ್ನು. ಹ್ಞೂ ಮತ್ತೆ. ಹಕ್ಕೆ ಇಲ್ಲದ ಬದುಕು ಗಾಳಿಯ ಸರಳು ಆದಂತೆ ಮುರುಕು, ಹಕ್ಕೆ ಇಲ್ಲದ ಬದುಕು ಗಾಳಿಯ ಸರಳು ಆದಂತೆ ಮುರುಕು. ಹೆಣ್ಣಿನ ಜನ್ಮಕ್ಕೆ ಬೇಕೇ ಬೇಕು ಹಕ್ಕು ಬಂಧದ ಫರಕು, ಹಕ್ಕು ಬಂಧದ ಫರಕು. ಅಕ್ಷರ ಜ್ಯೋತಿಯ ನೀ ಹಿಡಿದು ನಡೆಯಂದ ಹಂಗಿನ ಬದುಕೇ ಬೇಡೆಂದ, ಅಕ್ಷರ ಜ್ಯೋತಿಯ ನೀ ಹಿಡಿದು ನಡೆಯಂದ ಹಂಗಿನ ಬದುಕೇ ಬೇಡೆಂದ. ಅಂಬೇಡ್ಕರ್ಗೆ ಧಿಕ್ಕಾರ, ಅಂಬೇಡ್ಕರ್ಗೆ ಧಿಕ್ಕಾರ, ಅಂಬೇಡ್ಕರ್ಗೆ ಧಿಕ್ಕಾರ. ಅಕ್ಕ, ಯಾರೇ ಇವರು? ಅಯ್ಯೋ, ಇವ್ರುಗಳ ಬಗ್ಗೆ ಎಲ್ಲ ಏನ್ ಹೇಳೋಣ ತಂಗಿ. ದೂರದ ದೇಶಕ್ಕೆ ಓದಲು ಹೊರಟ ನನ್ನ ಸರದಾರ, ಕಂಕಳ ಕೂಸಿಗೆ ಮುತ್ತನಿಟ್ಟು ಕಣ್ಣೀರ ಮುಚ್ಚಿಟ್ಟ. ದೂರದ ದೇಶಕ್ಕೆ ಓದಲು ಹೊರಟ ನನ್ನ ಸರದಾರ, ಕಂಕಳ ಕೂಸಿಗೆ ಮುತ್ತನಿಟ್ಟು ಕಣ್ಣೀರ ಮುಚ್ಚಿಟ್ಟ. ಅವರು ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ಓದ್ಲಿಕ್ಕೆ ಹೋದ್ರು. ನಮ್ಮ ಕೊಳಗೇರಿಯ ಹಾಳು ಗಾಳಿ ಸೇವಿಸಿ ನನ್ನ ಮಗ ರಮೇಶ ಕೊನೆ ಉಸಿರೆಳೆದ. ಯಾರಿಗೆ ನೋವಾದರೂ ಮರುಗುವ ಮನಸ್ಸಿಗೆ ಹೆಗಲಲ್ಲಿ ಹೊತ್ತು ತೂಗಿ ಸಾಕಿದ ಜೀವಕ್ಕೆ ಏನೆಂದು ಹೇಳಲೆ, ಏನೆಂದು ತಿಳಿಸಲೆ, ಏನೆಂದು ಹೇಳಲೆ, ಏನೆಂದು ತಿಳಿಸಲೆ. ನಿನ್ನ ಕಂದ ಕೊನೆ ತನಕ ನಿನ್ನದೇ ಹೆಸರನು ಕೂಗಿ ಕೂಗಿ ಮರುಗಿದ ಪರಿಯನು. ಹೇಗೆಂದು ಹೇಳಲೆ, ಏನೆಂದು ಹೇಳಲೆ, ಹೇಗೆಂದು ಹೇಳಲೆ, ಏನೆಂದು ಹೇಳಲೆ. ಎಂಥ ಚಂದದ ಗೆಳೆಯ ನೋಡವ್ವ, ನೋವ ನುಂಗಿ ಬದುಕ ಕಟ್ಟಿದನವ್ವ. ಎಂಥ ಚಂದದ ಗೆಳೆಯ ನೋಡವ್ವ, ತಾನೇ ಕರಗಿ ಎಲ್ಲರ ಬೆಳಗಿದನವ್ವ. ಎಂಥ ಚಂದದ ಗೆಳೆಯ ನೋಡವ್ವ. ಅವರು ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ಓದ್ಲಿಕ್ಕೆ ಹೋದ್ರು. ನಮ್ಮ ಕೊಳಗೇರಿಯ ಹಾಳು ಗಾಳಿ ಸೇವಿಸಿ ನನ್ನ ಮಗ ರಮೇಶ ಕೊನೆ ಉಸಿರೆಳೆದ. ಮಗ ಸತ್ತು ವಿಷಯ ಅವ್ರಿಗೆ ಗೊತ್ತಾದ್ರೆ ಎಲ್ಲ ಅವ್ರು ಓದ್ ಹಾಳಾಗತ್ತೋ ಅಂತ ನಾನು ಅವ್ರ ಹಿಂದೆ ಬರೋ ತನಕ ಅವ್ರಿಗೆ ವಿಷಯ ತಿಳಿಸ್ಲಿಲ್ಲ. ಆಮೇಲೆ ಇನ್ನಿಬ್ರು ಮಕ್ಕಳು, ಗಂಗಾಧರ ಹಾಗೂ ರಾಜರತ್ನ, ಇಬ್ರು ಮಕ್ಕಳು ಕೂಡ ಇದೇ ಗಾಳಿ ನೀರು ಕುಡ್ದು ಸತ್ ಹೋದ್ರು. ಆಗ ಅವರು ಲಾಯರ್ ಆಗಿ ಹೆಸರು ಮಾಡ್ತಿದ್ರು. ಇನ್ನಿಲ್ಲಿರೋದು ಒಳ್ಳೇದಲ್ಲ ಅಂತ ಬೇರೆ ಕಡೆ ಮನೆ ಕೇಳ್ಕೊಂಡು ಹೋದ್ವಿ. ಆದ್ರೆ